ಆ ಬಿಜೆಪಿಯ ನಾಯಕ ಬಂಡೆ ಜೊತೆ ಬಡಿದಾಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಜೊತೆ ಡಿಶುಮ್ ಅನ್ನೋ ಆ ನಾಯಕ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತ್ರ ಫುಲ್ ಕ್ಲೋಸ್. ಕನಕಪುರದ ಬಂಡೆ ವಿರುದ್ಧ ಮುನಿಸಿಕೊಂಡಿರೋ ಮುನಿರತ್ನ ಟಗರು ಜೊತೆ ಮತ್ತೆ ಸ್ನೇಹ ಬೆಳೆಸಿದ್ದಾರೆ. ಹೀಗಾಗಿ ಮುನಿರತ್ನ ಹಂಚಲು ಹೊರಟಿದ್ದ ಪಟಾಕಿಗಳಿಗೆ ಕುಸುಮ ಬತ್ತಿ ಕೇಳಿಸಿ ಚೆಕ್ ಮೇಟ್ ಇಟ್ಟಿದ್ದಾರೆ ನೋಡಿ. ಈ ರಾಜಕಾರಣವೇ ಹಾಗೆ. ಯಾವಾಗ ಯಾರು ರಾಜಕೀಯದಲ್ಲಿ ಶತ್ರುಗಳಾಗ್ತಾರೆ, ಯಾರು ಮಿತ್ರರಾಗ್ತಾರೆ ಅನ್ನೋದೇ ಡೌಟ್. ಒಂದು ಕಾಲದಲ್ಲಿ ಡಿಕೆ ಬ್ರದರ್ಸ್ ಜೊತೆಗಿದ್ದ ಬಿಜೆಪಿ ಶಾಸಕ ಮುನಿರತ್ನ ಇದೀಗ ಬಂಡೆ ವಿರುದ್ಧವೇ ಬಡಿದಾಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ಮಾತ್ರ ರಾಜರಾಜೇಶ್ವರಿ ನಗರ ಕ್ಷೇತ್ರ. ರಾಜರಾಜೇಶ್ವರಿ ಕ್ಷೇತ್ರದ ವಿಚಾರವಾಗಿಯೇ ಬಹಿರಂಗವಾಗಿ ಬಡಿದಾಟ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಡಿದಾಟಕ್ಕೆ ಇಳಿದಿರೋ ಬಿಜೆಪಿ ಶಾಸಕ ಮುನಿರತ್ನ ಇದೀಗ ಹೊಸದೊಂದು ದಾಳ ಉರುಳಿಸಿದ್ದಾರೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ರಾಜಕೀಯ ಡೈಲಾಗ್ನಂತೆ ಡಿಕೆಶಿ ವಿರುದ್ಧ ಮುನಿಸಿಕೊಂಡಿರೋ ಮುನಿರತ್ನ ಸಿಎಂ ಸಿದ್ದರಾಮಯ್ಯ ಜೊತೆ ಫುಲ್ ಕ್ಲೋಸ್ ಕಾಣಿಸಿಕೊಳ್ತಿದ್ದಾರೆ. ಆದ್ರೂ ಒಳ್ಳೆ ಸ್ನೇಹಿತ, ನಮ್ಮ ಪರವಾಗಿದ್ದಾನೆ, ವೈಯಕ್ತಿಕವಾಗಿ ಪರವಾಗಿದ್ದಾನೆ. ಆದ್ರೆ ಅವನ್ನ ನನ್ನ ಪರವಾಗಿರಕ್ ಬಿಡಲ್ಲ. ಕಳೆದ ಸೋಮವಾರವಷ್ಟೇ ಡಿಸಿಎಂ ಡಿಕೆಶಿ ಜೊತೆ ಬಿಜೆಪಿ ಶಾಸಕ ಮುನಿರತ್ನ ಬಹಿರಂಗವಾಗಿ ಬಡಿದಾಟ ಮಾಡಿಕೊಂಡಿದ್ರು. ಆದರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಜೊತೆ ಮುನಿರತ್ನ ಸಂಭ್ರಮಿಸಿದ್ದು ಕಂಡು ಡಿಸಿಎಂ ಡಿಕೆಶಿ ಪಾಳೆಯ ರಾಂಗ್ ಆಗ್ಬಿಟ್ಟಿದೆ. ಹೀಗಾಗಿ ಇಂದು ರಾಜರಾಜೇಶ್ವರಿ ನಗರದ ಜನರಿಗೆ ಪಟಾಕಿ ಹಂಚಲು ಮುಂದಾದ ಮುನಿರತ್ನ ಪಟಾಕಿಯನ್ನ ಇದೀಗ ಕಾಂಗ್ರೆಸ್ ನಾಯಕಿ ಕುಸುಮ ಠುಸ್ ಮಾಡಿದ್ದಾರೆ. ದೀಪಾವಳಿಯಲ್ಲಿ ಕ್ಷೇತ್ರದ ಜನರ ಮನೆ ಮುಂದೆ ಢಮ್ ಢಮ್ ಅನ್ನಬೇಕಿದ್ದ ಪಟಾಕಿಗಳ ಬತ್ತಿಯನ್ನ ಕುಸುಮ ಕೀಳಿಸಿಬಿಟ್ಟಿದ್ದಾರೆ. ಜನರಿಗೆ ಉಚಿತವಾಗಿ ಪಟಾಕಿಗಳನ್ನ ಹಂಚಲು ಮುಂದಾಗಿದ್ದಕ್ಕೆ ಪೊಲೀಸರಿಂದು ಮುನಿರತ್ನ ಕಚೇರಿಯನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಸಾರ್ವಜನಿಕವಾಗಿ ಪಟಾಕಿ ಹಂಚಲು ಅವಕಾಶ ಇಲ್ಲ ಎಂದ ಪೊಲೀಸರೊಂದಿಗೆ ಕೆಲ ಕಾಲ ಶಾಸಕ ಮುನಿರತ್ನ ವಾಗ್ವಾದ ನಡೆಸಿದ್ರು. ತಗೊಂಡು ಕೊಡಬಾರದು ಅಂದ್ರೆ ಎಂಥ ದುರಂತ ಇದೆ. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನು ಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರು ತಗೊಂಡೋಗಕ್ಕಲ್ಲ, ಇವ್ರು ಇನ್ನೊಬ್ಬರು ಕಳಿಸಿ ತರಿಸ್ಕೊಳ್ತಾರ. ಖರೀದಿ ಮಾಡಾಗಿದೆ. ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಎತ್ಕೊಂಡು ಕೊಡಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಈಗ ಯಾರ್ಯಾರು ಕೇಳ್ತಾರ ಅವ್ರು, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವರು ನಾವು ಕೊಡ್ತೀವಿ. ಒಟ್ಟಾರೆ ರಾಜರಾಜೇಶ್ವರಿ ಕ್ಷೇತ್ರದ ಜನರಿಗೆ ಉಚಿತವಾಗಿ ಪಟಾಕಿ ಹಂಚಿ ಬಿಜೆಪಿ ಶಾಸಕ ಮುನಿರತ್ನ ಕ್ಷೇತ್ರದ ಜನರೊಂದಿಗೆ ಬೆರೆಯಲು ಮುಂದಾದ್ರೆ ಕಾಂಗ್ರೆಸ್ ನಾಯಕಿ ಕುಸುಮ ಮಾತ್ರ ಪಟಾಕಿ ಯಾರದ್ದಾದ್ರೂ ಆಗ್ಲಿ ಅಂಟಿಸೋರು ನಾವಾಗಿರ್ಬೇಕು ಅನ್ನೋ ಹಂಗೆ ಮುನಿರತ್ನ ಪಟಾಕಿ ವಿತರಣೆಗೆ ಬ್ರೇಕ್ ಹಾಕಿದ್ದಾರೆ. ಹೀಗಾಗಿ ಮುನಿರತ್ನ ಕುಸುಮ ಬಂಡೆ ಬ್ರದರ್ಸ್ ಬಡಿದಾಟ ಅದ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.